ಡಾಕ್ಟರ್ ರಾಜ್ಕುಮಾರ್ಗೆ ಅವಹೇಳನ ಮಾಡಿದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕ್ಷಮೆ ಕೇಳಿ ಮತ್ತೆ ಇವತ್ತು ಉಲ್ಟಾ ಹೊಡೆದಿದ್ದಾರೆ ನಟ ಚೇತನ್. ಅಹಿಂಸಾ ಚೇತನ್ ತಮ್ಮ ನಿಲುವಿಗೆ ನಾವು ಈಗಲೂ ಕೂಡ ಬದ್ಧ ಅಂತ ಹೇಳಿದ್ದಾರೆ. ನನಗೆ ರಾಜ್ಕುಮಾರ್ ಫ್ಯಾನ್ಸ್ ಧಮಕಿ ಹಾಕಿದ್ದಾರೆ ಅಂದ್ರೆ ಸಾರಗೋವಿಂದ್ ಅವರು ಎಲ್ಲ ಹೋಗಿ ನಿನ್ನೆ ಅವ್ರ ಮನೆ ಹತ್ರ ಗಲಾಟೆ ಮಾಡಿದ್ರು. ಮುಠಾಳ ಆರು ಆಚೆ ಅಂತ ಬೈದಿದ್ರು. ಜೊತೆಗೆ ಹೆಗ್ಗಾಮುಗ್ಗ ತರಾಟೆ ತೆಗೆದುಕೊಂಡಿದ್ರು. ಕ್ಷಮೆ ಕೇಳೋ ಅಂಥೇಳಿ ಅವರು ಕ್ಷಮೆ ಕೇಳಿದರು. ಆಮೇಲೆ ಅವರು ಪದ ಬಳಸಿದ್ರು ಸರಿಯಲ್ಲ. ಸಾರಗೋವಿಂದು ನಾನು ರಾಜ್ಕುಮಾರ್ ಅವ್ರ ಅಭಿಮಾನಿ, ಎಲ್ಲ ಗೂಂಡಾಗಿರಿ ಮಾಡ್ತಿದ್ದಾರೆ, ಇವರೆಲ್ಲ ರಾಜ ಹೆಸರಿಗೆ ಮಸಿ ಬಳಿದಿದ್ದಾರೆ, ಮುಂದೆ ಕಾನೂನು ಹೋರಾಟ ಮಾಡ್ತೀನಿ ಅಂತ ನಟ ಚೇತನ್ ಅವರು ಹೇಳಿದ್ದಾರೆ. ರಾಜ್ಕುಮಾರ್ ಅವರು ವಿಚಾರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅವರು. ಅದು ಸಿಕ್ಕಾಪಟ್ಟೆ ವಿವಾದಕ್ಕೆ ಕಾರಣ ಆಗಿತ್ತು. ಅವ್ರ ಮನೆ ಮುಂದೆ ಹೋಗಿ ಕನ್ನಡಪರ ಸಂಘಟನೆಗಳು ಕೂಡ ಹೋರಾಟ ಮಾಡಿದ್ವು. ಇವತ್ತು ನಿಮ್ ಪರವಾಗಿ ಸಂಘಟನೆಯರು ಬಂದಿದ್ದಾರೆ. ಸಾರಾ ಗೋವಿಂದ್ ಅವರು ಮಾತಾಡಿದ್ದು ಸರಿ ಇಲ್ಲ ಅಂತ ಹೇಳ್ತಾರೆ. ಏನ್ರಿ ನಿಮ್ ರಿಯಾಕ್ಷನ್ ಏನ್? ನಾವೆಲ್ಲರೂ ಇವತ್ತು ಸೇರಿರೋರೆಲ್ಲ ರಾಜ್ಕುಮಾರ್ ಅಭಿಮಾನಿಗಳೇ. ಆದರೆ ಯಾರು ನಿಜವಾಗ್ಲೂ ರಾಜ್ಕುಮಾರ್ ಅವರ ಹೆಸರಿಗೆ ಮಸಿ ಬಳಿತಾ ಇದ್ದಾರೆ ಅಂದರೆ ಕೆಲವು ವ್ಯಕ್ತಿಗಳು. ಸಾರಾ ಗೋವಿಂದ್ ಅಂತ ವ್ಯಕ್ತಿ ಯಾರು ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಹೆಸರಲ್ಲಿ ಬಹಳ ಅವಾಚ್ಯ ಶಬ್ದಗಳು, ಗೂಂಡಾವರ್ತನೆ ಮತ್ತೆ ಜೀವ ಬೆದರಿಕೆಗಳು, ಏನೇನು ಅವಹೇಳನಕಾರಿ ಮಾತುಗಳಾಡಿ, ಎಲ್ಲ ಒಂದು ಮಹಿಳಾ ನಿಂದನೆ ಮಾತುಗಳಾಡಿ ಬಹಳ ರಾಜ್ಕುಮಾರ್ ಹೆಸರಿಗೆ ಅವರು ಕೆಟ್ಟ ಹೆಸರು ಕೊಡ್ತಾ ಇದ್ದಾರೆ. ಸೊ ನಮ್ಮ ಒಂದು ಅನೇಕ ಬೆಂಬಲಿಗರು, ಸಮಾಜದ ಕನಸುಗಾರರು ಎಲ್ಲ ಒಂದು ಅನ್ಯಾಯದ ವಿರುದ್ಧ ಆಕ್ರೋಶ, ಬಹಳ ದಶಕಗಳಿಂದ ಈ ವ್ಯವಸ್ಥೆಯ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿರೋರೆಲ್ಲರೂ ಸೇರಿ ಅವರು ಇದಕ್ಕೆ ನಾವು ಕೂಡ ಪ್ರತಿರೋಧ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ನಾವು ನಿಜವಾಗ್ಲೂ ರಾಜ್ಕುಮಾರಿಂದ ಕಲ್ತಿರೋದು ಏನಂದ್ರೆ ನಿಜವಾಗ್ಲೂ ಸೌಜನ್ಯದಿಂದ ನಮ್ಮ ಮಾತಲ್ಲಿ ಹಿಡಿತದಲ್ಲಿ ಇಟ್ಕೊಂಡು ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು, ಅದನ್ನು ಅವರು ಇವತ್ತು ಮಾಡಿದ್ದಾರೆ. ನಾವೆಲ್ಲರೂ ಜೊತೆಗೆ ಸೇರಿ ರಾಜ್ಕುಮಾರ್ ಕಂಡ ಒಂದು ಚಿತ್ರರಂಗನ್ ಕಟ್ಟಣ, ಶತಮಾನದ ಕವಿ ಕುವೆಂಪು ಅವರು, MD ನಂಜುಂಡಸ್ವಾಮಿ ಅವರು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು, ಎಲ್ಲ ಒಂದು ರೀತಿಯ ಹೋರಾಟಗಾರರು, ಶಾಂತವೀರ್ ಗೋಪಾಲ್ ಗೌಡರು ಕಂಡ ಒಂದು ಕರ್ನಾಟಕನ ಕಟ್ಟಣ, ಅದು ನಮ್ಮ ಉದ್ದೇಶ ಅಂತ ಹೇಳಕ್ಕೆ